ಸ್ಟ್ಯಾಂಡರ್ಡ್. ಓಕೆ. ಸೊ 28 ಸ್ಟೇಟ್ಸ್ ಮತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್, G20 ಕಂಟ್ರೀಸ್, ಎವ್ರಿಥಿಂಗ್ ಹಿ ಹ್ಯಾಸ್ ಲರ್ನ್ಡ್ ಮ್ಯಾಮ್. ಬಟ್ ವೆರಿ ಅದರ್ ದನ್ ದಟ್ ನಾನು ಅದಷ್ಟನ್ನು ಹೇಳ್ತಾನೆ ಮ್ಯಾಮ್. ಎಂಜಾಯ್ ಮಾಡಿ ಅವನಾಗೆ ವಾಲಂಟ್ರಿಲಿ ಹಿಲ್ ಟೆಲ್. ಅಂಡ್ ಬೇರೆದೆಲ್ಲ ನಾನ್ ನೋಟ್ ಮಾಡ್ಕೊಂಡಿದ್ದೀನಿ ಮ್ಯಾಮ್. ಅಂಡ್ ಐ ಕ್ಯಾನ್ ಇಂಪ್ಲಿಮೆಂಟ್ ದಟ್ ಇನ್ ಹಿಸ್ ಫ್ಯೂಚರ್ ಅಂತ ನನ್ಗೆ ಅನ್ಸುತ್ತೆ. ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಮ್ಯಾಮ್. ಅಂಡ್ ಮೊದ್ಲಿಂದನೂ ಅವನು ಬೇಗ ಗ್ರಾಸ್ ಮಾಡ್ಕೊಂತಾನೆ ಮ್ಯಾಮ್, ಎಲ್ಲ ಮ್ಯಾಥ್ಸ್ ಆಗ್ಲಿ ಬೇರೆದೆಲ್ಲ. ಸೊ ಈ ಮೆಥಡ್ ನೀವ್ ಹೇಳ್ಕೊಟ್ಟಿರೋ ತುಂಬಾ ಹೆಲ್ಪ್ಫುಲ್ ಆಗಿದೆ. ಮತ್ತೆ ಬೇಗ ಮಾಡ್ತಾರೆ. ತುಂಬಾ ಹೆಲ್ಪ್ಫುಲ್ ಆಗಿದೆ ಮ್ಯಾಮ್ ಮಕ್ಳಿಗೆ. ತುಂಬಾ ಥ್ಯಾಂಕ್ ಯು ಮ್ಯಾಮ್. ನಾನು ನಿಮ್ ಚಾನೆಲ್ ನ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ. ಸೊ ನಾವ್ ಯಾಕೆ ಟ್ರೈ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ಮಾಡಿದ್ವಿ. 7 years ಅಲ್ವಾ, ಆಗತ್ತಾ ಅವ್ನ್ಗೆ, ಡಿಫಿಕಲ್ಟ್ ಆಗುತ್ತೇನೋ ಅಂತ. ಬಟ್ ಇಲ್ಲ ಮ್ಯಾಮ್, ಅವ್ನ್ ಕಲ್ತಾನೆ. ಎಷ್ಟಾಗತ್ತೆ ಅದೆಲ್ಲ. ಈ ಪೆಗ್ ವರ್ಡ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಇದ್ ಮಾಡ್ತಾನೆ ಮ್ಯಾಮ್. ಮತ್ತೆ ನೀವ್ ಓಕೆ. ಹೇಳ್ಕೊಡಲ್ಲ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ. ಮತ್ತೆ ಈ ಕ್ವೆಶನ್ಸ್ ಎಲ್ಲ ಅದೆಲ್ಲ ಅವ್ನಿಗೆ ಗೊತ್ತಾಗಲ್ಲ ಮ್ಯಾಮ್. ಹೌದೌದು, ಸೊ ಸಣ್ಣ. ಅದನ್ನ ನಾನು ಮುಂದೆ ಅವ್ನಿಗೆ ಇಂಪ್ಲಿಮೆಂಟ್ ಮಾಡಿ ಅವ್ನಿಗೆ ಹೇಳ್ಕೊಡ್ತೀನಿ. ಓಕೆ. ಅವ್ನಿಗೆ ಅದೆಲ್ಲ ಗೊತ್ತಾಗಲ್ಲ ಮ್ಯಾಮ್. ಅದೇ ಫಸ್ಟ್ ಹೋಮ್ ವರ್ಕ್ ಎಲ್ಲ ನೀವು ಅಸೈನ್ಮೆಂಟ್ ಕೊಡುವಾಗ ಏನ್ ಮಾಡ್ಬೇಕು, ಅದು ಮಾಡಿಲ್ವಲ್ಲ ಅಂತ ಆತರ ಯೋಚನೆ ಆಗ್ತಾ ಇತ್ತು. ಒಂದ್ಸಲ ಕಾಲು ಕೂಡ ಮಾಡಿದ್ವಿ ಮ್ಯಾಮ್. ಅವಾಗ ನೀವ್ ಹೇಳಿದ್ರಿ ನೀವು ಕಲ್ತ್ಕೊಳ್ಳಿ, ಆಮೇಲೆ ಅದನ್ನ ಇಂಪ್ಲಿಮೆಂಟ್ ಹೌದೌದು, ಮಾಡಿ ಮಕ್ಳಿಗೆ ಅಂತ. ಹೌದು, ಹೌದು. ಅವನ ಏಜ್ಗೆ, ಅವನ ಸಿಲೆಬಸ್ಗೆ ಏನೆಲ್ಲ ಬರುತ್ತೆ ಅದು ಅವ್ನಿಗೆ ಯೂಸ್ಫುಲ್ ಆಗಿದೆ ಮ್ಯಾಮ್ ತುಂಬಾ. ಓಕೆ. ಥ್ಯಾಂಕ್ ಯು ಥ್ಯಾಂಕ್ ಸೋ ಯು. ಮಚ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಯಾ, ಅವಿನ್?